ಏನ್ ಮಾಡ್ತಾ ಇದ್ಯಾ? ಪ್ಲೇ ಕಾರ್ಡ್ ಸಿಕ್ಕೋ ಹಿಂದೆನೆ ಈ ಸೈಡ್ ಬರಲ್ಲ. ಮಮತಮ್ಮ ಬಾ ಬಾಮ್ಮ ಬಾ ಒಳಗೆ ಮಾತಾಡ್ಕೊಂಬಿಡ ಬಾಮ್ಮ. ಸಕ್ಸಸ್ ಆಗ್ಬೇಕು ಕಾರ್ಯಕ್ರಮ. ಹಾಕೋಣ ಇರೋ ಇರೋ ಅವ್ರು ಇನ್ನೇ ಹಿಂದೆ ಬರ್ಬೇಕು. అది పంగుతా ఉంది. ದೋಸೆ ಸರಿಯಾಗಿ ಹಾಕದ ದೋಸೆ ಸೆಂಟ್ರಲ್ ಆಗಿ ಬಂಧುಗಳೇ, ಏನು 8 ದಿವಸಗಳಿಂದ ಈ ಜಿಲ್ಲಾ ಕಚೇರಿಗಳ ಮುಂದೆ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಆ ಪ್ರತಿಭಟನೆಯ ಭಾಗವಾಗಿ ಇವತ್ತು ಮುಳಬಾಗಿಲು ತಾಲೂಕಿನ ಎಲ್ಲ ಕಾರ್ಯಕರ್ತರು ಹಾಗೂ ಜಿಲ್ಲೆಯ ಪದಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ರೈತರು, ಕಾರ್ಮಿಕರು ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳು ಕೂಡ ಭಾಗವಹಿಸಿದ್ದಾರೆ. ನಾವೆಲ್ಲ ಕೂಡ ಇವತ್ತು ನಮ್ಮ ಪ್ರತಿಭಟನೆ ನಾಗೇಂದ್ರನ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಕಾಂಗ್ರೆಸ್ ಸರ್ಕಾರ ಹಗರಣಗಳ ಸರ್ಕಾರ. ಇವತ್ತೆಲ್ಲ ಕಾಂಗ್ರೆಸ್ ಬಂದಿದ್ದೆ ಹಗರಣಗಳಿಂದ. ಕಾಂಗ್ರೆಸ್ ಅನ್ನು ಹೊಡೆದಿದ್ದೆ, ಕಾಂಗ್ರೆಸ್ ಶುರು ಮಾಡಿದ್ದೆ ಹಗರಣಗಳ ಸರ್ಕಾರ. ನೆಹರು ಅವರ ಹಗರಣ, ಇಂದಿರಾ ಗಾಂಧಿ ಅವರ ಹಗರಣ, ತದನಂತರ ರಾಜೀವ್ ಗಾಂಧಿ ಅವರ ಹಗರಣ. ಮತ್ತೆ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. అది పంగుతా ఉంది. బట్టలు పెట్టుకోనా అటు పెట్టుకో. ముడిచాడా మర్చనా ಬಂಧುಗಳೇ,
ಏನು 8 ದಿವಸಗಳಿಂದ ಈ ಜಿಲ್ಲಾ ಕಚೇರಿಗಳ ಮುಂದೆ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಆ ಪ್ರತಿಭಟನೆಯ ಭಾಗವಾಗಿ ಇವತ್ತು ಮುಳಬಾಗಿಲು ತಾಲೂಕಿನ ಎಲ್ಲ ಕಾರ್ಯಕರ್ತರು ಹಾಗೂ ಜಿಲ್ಲೆಯ ಪದಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ರೈತರು, ಕಾರ್ಮಿಕರು ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳು ಕೂಡ ಭಾಗವಹಿಸಿದ್ದಾರೆ. ನಾವೆಲ್ಲ ಕೂಡ ಇವತ್ತು ನಮ್ಮ ಪ್ರತಿಭಟನೆ ನಾಗೇಂದ್ರನ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಕಾಂಗ್ರೆಸ್ ಸರ್ಕಾರ ಹಗರಣಗಳ ಸರ್ಕಾರ. ಇವತ್ತಲ್ಲ, ಕಾಂಗ್ರೆಸ್ ಬಂದಿದ್ದೆ ಹಗರಣಗಳಿಂದ. ಕಾಂಗ್ರೆಸ್ ಅನ್ನು ಹೊಡೆದಿದ್ದೆ, ಕಾಂಗ್ರೆಸ್ ಶುರು ಮಾಡಿದ್ದೆ ಹಗರಣಗಳ ಸರ್ಕಾರ. ಕಾಲ ಇಡೀ ರಾಜ್ಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಿಜೆಪಿಯ ಹಿರಿಯರು, ಮಂಡಲ ಅಧ್ಯಕ್ಷರುಗಳು, ಜಿಲ್ಲಾ ಪದಾಧಿಕಾರಿಗಳು, ಮೋರ್ಚಾ ಅಧ್ಯಕ್ಷರುಗಳು, ಜಿಲ್ಲಾ ಅಧ್ಯಕ್ಷರುಗಳು, ಮಾಜಿ ಶಾಸಕರು, ಮಾಜಿ ಸಚಿವರುಗಳು ಎಲ್ಲರೂ ಏನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಭ್ರಷ್ಟ ಸಚಿವ ನಾಗೇಂದ್ರ ವಜಾಗೊಳಿಸಬೇಕಂತ ಇಷ್ಟು ಅಹೋರಾತ್ರಿ ಧರಣಿ ಮಾಡಿದ್ರೆ ಕೂಡ ಎಲ್ಲಿ ಇವರು ಲೀಗಲೈಸ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್. ಡಿ ಕೆ ಶಿವಕುಮಾರ್ ಅಣ್ಣ ಏನಿವತ್ತು ಯಾರು ಹೈಕಮಾಂಡ್ಗೆ ರಾಹುಲ್ ಗಾಂಧಿಗೆ ಕಪ್ಪ ಕೊಡ್ತಾರೆ ಅವ್ರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ. ಒಬ್ಬ ಹೆಣ್ಮಗಳನ್ನ ರಾತ್ರಿ ಘೋಷಣೆ ಮಾಡ್ತಾರೆ, ಬೆಳಗ್ಗೆ ಅವ್ರು ಪ್ರಮಾಣ ವಚನಕ್ಕೆ ಬರ್ತಾರೆ, ರಾತ್ರಿ ಸೂಟ್ ಕೇಸ್ ಹೋಗುತ್ತೆ, ಬೆಳಗ್ಗೆ ಅವ್ರ ಹೆಸರು ಇರಲ್ಲ ಅಲ್ಲಿ, ಆಕೆ ನೋವು ತಿಂದು ವಾಪಸ್ ಹೋಗ್ತಾರೆ. ಇದು ಕಾಂಗ್ರೆಸ್ ಸರ್ಕಾರದ ವ್ಯವಸ್ಥೆ, ಭ್ರಷ್ಟಾಚಾರ. ಜಮೀರ್ ಅಹಮದ್ನ ತಗೊಳಲ್ಲ, ದಾವಣಗೆರೆ ಎಲೆಕ್ಷನ್ ಅಲ್ಲಿ ನೀವು ಪಾರ್ಟಿಗೆ ದ್ರೋಹ ಮಾಡಿದಿರಿ ಅಂದ್ಬಿಟ್ಟು ವಜಾಗೊಳಿಸ್ಬೇಕನ್ಬಿಟ್ಟು ಪಾರ್ಟಿಯಿಂದ ತೆಗಿಬೇಕಂತ ಆಗ್ತದೆ. ಅದರ ಪ್ರತಿರೂಪ ಆದಂತ ನಜೀರ್ ಅಹಮದ್ ಅವ್ರಿಗೆ ತೆಗಿತಾರೆ. ಸಿಎಂ ಪರ್ಸನಲ್ ಸೆಕ್ರೆಟರಿ ಆಗಿರ್ತಾರೆ ಅವರು. ಎಲ್ಲಿ ಇನ್ನೆಲ್ಲಿ ಸಿಗಲ್ಲ ಅನ್ಬಿಟ್ಟು ಇವ್ರು ಮತ್ತೆ ಸೂಟ್ ಕೇಸ್ ಕಳಿಸ್ತಾರೆ. ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಅವ್ರು ಬರ್ತದೆ. ಇದು ಕಾಂಗ್ರೆಸ್ ಸಂಸ್ಕೃತಿ, ಭ್ರಷ್ಟಾಚಾರದ ಕೋಪ. ಇವತ್ತು ನಮ್ಮ ಮೋದಿಜಿ ಅವಕ್ಕೆ ಮುಂಚೆ 2014 ಈಚೆ 1,66,000 ಕೋಟಿ ಅವರು ಭ್ರಷ್ಟಾಚಾರ ಮಾಡಿ ಸಿಕ್ಕಾಕೊಂಡು ಅದ್ರ ವಿರುದ್ಧ ಬಿಜೆಪಿ ಸತತ ಹೋರಾಟ ಮಾಡಿದ ಫಲ ಮೋದಿಜಿಯವರು ಬಂದ್ರು. ಮೋದಿಜಿಯವರು ಬಂದು 12 ವರ್ಷ ಆಗಿದೆ. ಒಂದು ಸಣ್ಣ ಪಿನ್ ಪಾಯಿಂಟ್ ಅಷ್ಟು ಭ್ರಷ್ಟಾಚಾರ ಮಾಡಿಲ್ಲ. ಇಡೀ ಪ್ರಪಂಚ ಭಾರತೀಯರಿಗೆ ಹೇಳ್ತಾರೆ, ಪ್ರಪಂಚದ ನಾಯಕರು ಹೇಳ್ತಾರೆ, ನೀವು ಮೋದಿನ ಸೋಲಿಸ್ದಂಗೆ ನೋಡ್ಕೊಳ್ರಿ, ಮೋದಿಯವ್ರಿಗೂ ಅಷ್ಟೇ ಭಾರತ, ಮೋದಿ ಒಂದ್ಸತಿ ಸೋತ್ರೆ ಭಾರತದ ಕತೆ ಮುಗೀತು ಅಂತ. ಯಾಕಂದ್ರೆ ಕಾಂಗ್ರೆಸ್ ಕಾಯ್ತಾ ಇದೆ. ಕಾಂಗ್ರೆಸ್ಗೆ ಫಂಡಿಂಗ್ ಮಾಡುವಂತ ದೇಶ ವಿರೋಧಿಗಳು ಭಾರತ ದೇಶದಲ್ಲಿದ್ದಾರೆ, ಭಾರತದ ಹೊರಗೋಯ್ತಾರೆ. ಇವರು ಹೇಳ್ತಾರೆ ಅದಾನಿನ ಮೋದಿ ಕೊಂಡ್ಕೊಂಡ್ರು. ನಿನ್ನೆ ಬರ್ತಾರೆ ಅದಾನಿ, ಡಿ ಕೆ ಶಿವಕುಮಾರ್ ಮನೆಗೆ. ಒಬ್ಬ ರಾಹುಲ್ ಗಾಂಧಿ ಕೇಳಕ್ ಹೋದ್ರೆ ರಾಹುಲ್ ಗಾಂಧಿ ವಾಪಸ್ ಹೊಡೋಗ್ತಾರೆ. ಯಾರೊಬ್ಬ ತೀವ್ರ ಹೇಳ್ಕೊಟ್ಟಿದ್ದು ಮಾತಾಡುವಂತ ಒಬ್ಬ ಪಪ್ಪು ಇವತ್ತು ಮೋದಿ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ನಮ್ಗೆ ಹೇಳ್ತಾರೆ. ಅವ್ರದೇ ಸರ್ಕಾರ ಇದೆ. ಒಂದು ನೀಟಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತದೆ. ಅದು ಯಾರೋ ಒಬ್ಬ ವ್ಯಕ್ತಿ ಮಾಡಿದ್ದು. ಆಯ್ತು, ಹೋರಾಟ ಮಾಡಿದ್ರು ಸಿನ್ಸಿಗಳು. ಅದನ್ನ ಗಮನದಲ್ಲಿಟ್ಕೊಂಡು ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಇಡೀ ದೇಶಕ್ಕೆ ಒಳ್ಳೆ ಎಜುಕೇಶನ್ ಸಿಸ್ಟಮ್ ತಂದವರು ಪ್ರಧಾನವರು. ಅಂತವ್ರು ಏನ್ ಮಾಡ್ತಾರೆ, ಹೋರಾಟಕ್ಕೆ ನಾವು ಮಣಿಬೇಕಪ್ಪ ಅಂದ್ಬಿಟ್ಟು ರಾಜೀನಾಮೆ ಕೊಡ್ತಾರೆ. ಭ್ರಷ್ಟಾಚಾರ ಮಾಡಿ ಇಂದಿನ ಸಿಎಂ ನೀವು ಕಲೆಕ್ಟ್ ಮಾಡೋದು ಅಂದ್ಬಿಟ್ಟು ಅವ್ರನ್ನ ರಾಜೀನಾಮೆ ತಗೊಂತಾರೆ, ಮತ್ತೆ ಜೈಲ್ಗೆ ಹೋಗಿ ಬರ್ತಾರೆ. ಆ ಆಫೀಸರ್ ಒಬ್ಬರು ಚಂದ್ರಶೇಖರ್ ಅವರು ನೇಣು ಹಾಕೊಂಡು ಸಾಯ್ತಾರೆ, ಲೆಟರ್ ಬರೀತಾರೆ ಇವ್ರ ಹೆಸರಲ್ಲಿ. ಇದಕ್ಕಿಂತ ಇನ್ನೇನು ಉದಾಹರಣೆ ಬೇಕು? ಅದಕ್ಕಿಂತ ಮಿಗಿಲಾಗಿ ತೆಲಂಗಾಣದ 106 ಫೇಕ್ ಅಕೌಂಟ್ಗಳಿಗೆ ವರ್ಗಾವಣೆ ಆಗಿರೋದು ದಾಖಲಾತಿಗಳು ಸಿಕ್ಕಿದೆ. ಬಾರ್ ಅಕೌಂಟ್ಗಳಿಗೆ ಹೋಗಿರೋದು ದಾಖಲಾತಿ ಸಿಕ್ಕಿದೆ, ಮತ್ತೆ ಜ್ಯುವೆಲರ್ ಶಾಪ್ಗೆ ಹೋಗಿರೋಂತ ದಾಖಲಾತಿಗಳು ಸಿಕ್ಕಿದೆ. ನಿಮ್ಮ ಇಂದಿನ ಸಿಎಂ ಹೌದು, ಅದು 187 ಕೋಟಿ ಅಲ್ಲ, ಕೇವಲ 87 ಕೋಟಿ, ಅದಕ್ಕೆ ನಾವು ರಾಜೀನಾಮೆ ತಗೊಂತಾ ಇದೀರಿ ಅಂತ ಹೇಳ್ತಾರೆ. ನಿಮ್ಮದೇ ಆದಂತ ಒಂದು SIT ನೀವು ಸೃಷ್ಟಿ ಮಾಡಿಕೊಂಡು ಅದ್ರ ಕ್ಲೀನ್ ಚಿಟ್ ಕೊಟ್ರೆ ಇವಾಗ ನ್ಯಾಯಾಲಯದಲ್ಲಿದೆ. ಮತ್ತೆ ಇವಾಗ ನಮ್ಗೆ ರಾಜ್ಯಪಾಲರಿಗೆ CBI ಲೆಟರ್ ಕಳಿಸಿದ್ರೆ ಇವ್ರಿಗೆ ತನಿಖೆ ಮಾಡಕ್ಕೆ ಅನುಮತಿ ಕೊಡ್ಬೇಕಂತ. ಇಷ್ಟಿದ್ದು ಕೂಡ ಇವಾಗ ನಾವು ಹೋರಾಟ ಮಾಡೋದನ್ನ ನೋಡ್ಬಿಟ್ಟು ನೀವು ಭ್ರಷ್ಟ ಸಚಿವರನ್ನ ಡಿಪೆಂಡ್ ಮಾಡ್ಕೊಳಕ್ಕೆ ನೀವುಗಳು ಬಂದು DC ಆಫೀಸ್ ಮುಂದೆ ಹೋರಾಟ ಕುಟ್ಕೊಂತ ಇದೀರ ಅಂದ್ರೆ ನೀವು ಭ್ರಷ್ಟಾಚಾರ ಮಾಡ್ತಾ ಇದ್ರ ಇಲ್ಲೋ, ಭ್ರಷ್ಟಾಚಾರದಲ್ಲಿ ನಿಮ್ ಪಾಲಿದೆಯೋ ಇಲ್ಲೋ? ನೀವಿಂತಷ್ಟು ಕಪ್ಪ
ಹೈಕಮಾಂಡ್ ಕೊಡಬೇಕು. ಯಾಕಂದ್ರೆ 23 ಸ್ಟೇಟ್ಗಳಲ್ಲಿ ಬಿಜೆಪಿ NDA ಪಕ್ಷ ಆಳ್ತಲ್ಲಿದೆ. ಇರೋದೇ 2-3 ಅಷ್ಟೇ. ನೀವು ಅದರಲ್ಲಿ ATM ಕಾರ್ಡ್ ಮಾಡ್ಕೊಂಡಿದ್ರಿ. ಮೂಲ ATM ಕರ್ನಾಟಕ. ಕಾಂಗ್ರೆಸ್ ಹೈಕಮಾಂಡ್ಗೆ ಮೂಲ ATM ಕರ್ನಾಟಕ ಇವತ್ತು ಸಾಬೀತಾಗಿದೆ. ಅದು ಬಿಟ್ರೆ ಕೇರಳ, ತೆಲಂಗಾಣ 3 ಸ್ಟೇಟ್ಗೆ ಬಿಟ್ರೆ ನೀವೆಲ್ಲೂ ಇಲ್ಲ. ಇವತ್ತು ನೀವು ಎಷ್ಟೇನೋ ನೆಕ್ಸ್ಟ್ ಎಲೆಕ್ಷನ್ಸ್ಗೆ ಏನೋ ಬೇಕಾದ್ರೂ ಕರ್ನಾಟಕ ಈ 3 ಸ್ಟೇಟಿಂದ ದುಡ್ಡು ತೆಗಿಬೇಕು. ಅದಕ್ಕೆ ರಾಹುಲ್ ಗಾಂಧಿ ಕರ್ನಾಟಕದ ಹೋಗಿ ನೀವು ಸೆಷನ್ ಅಲ್ಲಿ ಕುತ್ಕೊಂಡು ಮಾತಾಡ್ತೀಯ. ನಿಮ್ಮದು ಏನಾಗಿದೆ ಕಾಂಗ್ರೆಸ್ ಕರ್ನಾಟಕದಲ್ಲಿ? ಇದ್ರ ಬಗ್ಗೆ ಕ್ವಶನ್ ಮಾಡಿದ್ರೆ ಆನ್ಸರ್ ಮಾಡಕ್ಕೆ ತಾಕತ್ತಿಲ್ಲ ನಿನ್ಗೆ. ನಿಮ್ಮ DK ಶಿವಕುಮಾರ್ನ ಡಿಪೆಂಡ್ ಮಾಡ್ಕೊಂತ ಇದ್ರಿ. ನಿನ್ನೆ ಅದಾನಿ ಬಂದೋದ್ಮೇಲೆ ಅದಕ್ಕೆ ಕ್ವಶನ್ ಇಲ್ಲ. ಆ ಕಾರಣಕ್ಕೆ ಇವತ್ತು ಎಲ್ಲಾ ಕ್ಷೇತ್ರದಲ್ಲಿ ಇವತ್ತು ಕೋಲಾರದಿಂದ ಹಿಡಿದು ಏನು ನಮ್ಮ ನಾರ್ತ್ ಕರ್ನಾಟಕದಿಂದ ಕೋಲಾರ ಗಡಿ ಭಾಗ ಮುಳಬಾಗಿಲದವರೆಗೂ ನಿಮ್ಗೆ ಇಂತಷ್ಟು ಕೊಟ್ರೆ, ಮತ್ತೆ ಇನ್ನೊಂದು ನಿಮ್ಮ DK ಶಿವಕುಮಾರ್ಗೆ ಏನಾಗಿದೆ ಪಟ್ಟಿ ಬಂದ್ಬಿಟ್ಟಿದೆ, ಹಣೆ ಪಟ್ಟಿ. DK ಟ್ಯಾಕ್ಸ್ ಅಂತ, ಏನದು DK ಟ್ಯಾಕ್ಸ್ ಅಂತ 100 ರೂಪೀಸ್ ಫಾರ್ ಸ್ಕ್ವೇರ್ ಫೀಟ್ ಬೆಂಗಳೂರಲ್ಲಿ ಅವ್ರಿಗೆ ಹೋಗ್ಲೇಬೇಕು. ಯಾರಿಗೆ? DK ಶಿವಕುಮಾರ್ಗೆ. ಪಾಪ ಅವ್ರು ಹೇಳ್ತಾ ಇದ್ರು ಅಧಿಕಾರಿ, ಯಾರು ಲಂಚ ತಗೊಂಡ್ಬಿಡ್ರಿ, ಲಂಚ ತಗೊಂಡ್ಬಿಡ್ರಿ, ಏನ್ ಬರ್ರಿ ನನ್ಗೆ ಬರ್ಬೇಕು, ಅಧಿಕಾರಿಗಳು ಯಾಕೆ ತಗೊಂತೀರಿ ಅಂತ. ಪಾಪ ಅಧಿಕಾರಿಗಳ ಮೇಲೆ ನೀವು ಹೇಳಲಾಗ್ತದೆ. ಅಧಿಕಾರಿಗಳು ಎಲ್ಲ ರೀತಿಯಿಂದ ಒಳ್ಳೆಯವರಿದ್ರೆ ಕೆಟ್ಟವರಿದ್ರೆ ನೀವು ಫಸ್ಟ್ ನಿಮ್ಮ ಕೈ ಹಸ್ತನ ಸ್ವಚ್ಛ ಮಾಡಿಕೊಂಡು ಬೇರೆಯವ್ರಿಗೆ ಹೇಳಿದ್ರೆ ಒಳ್ಳೇದು. ಆ ಕಾರಣಕ್ಕೆ DK ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರೇ, ಸುರ್ಜಾವಾಲ ಅವರೇ, KC ವೇಣುಗೋಪಾಲ್ ಅವರೇ, ಮಲ್ಲಿಕಾರ್ಜುನ ಖರ್ಗೆ ಅವರೇ, ನೀವು ದಯವಿಟ್ಟು ಭ್ರಷ್ಟಾಚಾರ ರಹಿತವಾದಂತ ಪಾರದರ್ಶಕ ಆಡಳಿತ ನಡೆಸಬೇಕಂದ್ರೆ ನಿಮ್ಮ ಏನು ಇವಾಗ ಭ್ರಷ್ಟಾಚಾರ ಮಾಡಿ ಸಿಕ್ಕಾಕೊಂಡಿದ್ದಾನೆ ಅವ್ರನ್ನ ವಜಾಗೊಳಿಸಿ. ನೀವು ಸೆಷನ್ ಅಲ್ಲಿ ನಮ್ಗೆ ನಡ್ಸಕ್ ಕೊಟ್ಟಿಲ್ಲ, ಬರ ಅಧ್ಯಯನ ಮಾಡಕ್ ಬಂದಿಲ್ಲ, ಬರದ ಬಗ್ಗೆ ಚರ್ಚೆ ಮಾಡಕ್ ಅಂತ ಹೇಳ್ತೀರಿ. ಒಬ್ಬ ಭ್ರಷ್ಟಾಚಾರದಲ್ಲಿ ತುಳುಗಿರೋ ಜೈಲ್ಗೆ ಹೋಗಿ ಬಂದಿರೋ ಮುಂದೆ ಕುತ್ಕೊಂಡು 223 ಜನ ಭಜನೆ ಮಾಡಕ್ ಆಗುತ್ತೆ? ಭಜನೆ ಮಾಡಬಾರ್ದು. ಅಂತವ್ರನ್ನ ಆಚೆ ಕಳಿಸಿ, ಸೆಷನ್ ಇಂದ ಆಚೆ ಕಳಿಸಿ ಮಾಡಿದ್ರೆ ಮಾತ್ರ ಅದಕ್ಕೊಂದು